ಕೋಟಿ ಕೋಟಿ ಅಕ್ರಮದ ಸದ್ದು ಗದ್ದಲ ಹೆಚ್ಚಾಗ್ತಾ ಇದೆ. ಸಿದ್ದು ಸರ್ಕಾರದ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಸನ್ನದ್ಧರಾಗ್ತಿದ್ದಾರೆ. ಮೋಡ ಹಾಗೆ ವಾಲ್ಮೀಕಿ ನಿಗಮ ಹಗರಣಗಳ ವಿರುದ್ಧ ಮೈತ್ರಿಯ ಯಾತ್ರೆ ಮುಂದುವರೆದಿದೆ. ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ ಮೈತ್ರಿಯ ಪಾದಯಾತ್ರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಕೋಟಿ ಕೋಟಿ ಅಕ್ರಮವನ್ನ ಮಾಡಿದೆ ಸಿದ್ದು ಸರ್ಕಾರ. ಈ ಆರೋಪದಿಂದ ಮಿಂದೇಳ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿನೇ ಇವರ ಮೋಸ, ದಗ, ವಂಚನೆಯನ್ನ ಬಯಲಿಗೆ ಎಳೆಯೋದಕ್ಕೆ ಮೈತ್ರಿ ನಾಯಕರು ಸನ್ನದ್ಧರಾಗಿದ್ದಾರೆ. ಬಹುಕೋಟಿ ಹಗರಣದಲ್ಲಿ ಈಗಾಗಲೇ ಶಾಸಕ ಬಿ ನಾಗೇಂದ್ರ ಲಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಹಗರಣದ ತನಿಖೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಾಕಿ ನಡೆಗೆ ಬಿಜೆಪಿ ಕಂಪ್ಲೀಟ್ಲಿ ಶೇಕ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ವಾಲ್ಮೀಕಿ ಹಗರಣದ ಸದ್ದು ಅಷ್ಟರ ಮಟ್ಟಿಗೆ ಪಸರಿಸ್ತಾ ಇದೆ. ಹಾಗಾಗಿನೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 12 ಆರೋಪಿಗಳ ವಿರುದ್ಧ 3000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು. ನಾಗೇಂದ್ರ ದದ್ದಲ್ ಹೊರತುಪಡಿಸಿ 3000 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ಕ್ಲೂಡಿಂಗ್ ಅವ್ರ ವಿರುದ್ಧ ಆದ್ರೆ ಇನ್ನು ಎಷ್ಟು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ. ಪೊಲೀಸರ ನಡೆಗೆ ಇತ್ತ ಸಿಡಿದೆದ್ದಿದೆ ರಾಜ್ಯ ಬಿಜೆಪಿ. ವಾಲ್ಮೀಕಿ ಹಗರಣ ಚಾರ್ಜ್ ಶೀಟ್ ಪುಟಗಳ ಸಂಖ್ಯೆ ನೋಡಿ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಕೇವಲ 12 ಆರೋಪಿಗಳ ವಿರುದ್ಧ 3000 ಪುಟಗಳ ಚಾರ್ಜ್ ಶೀಟ್ ಅಂತಂದ್ರೆ ಯೋಚನೆ ಮಾಡಲೇಬೇಕಾಗುತ್ತೆ. ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಇಲ್ಲ, ದದ್ದಲ್ ಹೆಸರಿಲ್ಲ. ಯಾಕಿಲ್ಲ ಅಂತ ಪ್ರಶ್ನೆನ ಮಾಡಿದ್ದಾರೆ. ಅವರಿಬ್ಬರ ಹೆಸರು ಮೇನ್ ಪಿಲ್ಲರ್ಗಳೇ ಅವರು. ಆಕ್ಚುಲಿ ಹೇಳ್ಬೇಕಂತಂದ್ರೆ ವಾಲ್ಮೀಕಿ ನಿಗಮ ಹಗರಣಕ್ಕೆ ಅವ್ರ ಹೆಸರನ್ನ ಯಾಕಿಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ? ಅವರಿಬ್ಬರನ್ನ ಯಾಕೆ ಹೊರತುಪಡಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದೀರಿ? ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಪೊಲೀಸರ ನಡೆಗೆ ಸಿಡಿದೇಳ್ತಾ ಇದೆ ರಾಜ್ಯ ಬಿಜೆಪಿ. ಈ ಹಗರಣವನ್ನ ಬಯಲಿಗೆ ಎಳಿಬೇಕು ಅಂತಾನೆ ತಾನೆ ಬಿಜೆಪಿ ನಾಯಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದು. ಅದರಲ್ಲಿ ಮುಖ್ಯ ಆರೋಪಿಗಳನ್ನ ಹೊರತುಪಡಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ಯಾಕೆ ಅಂತ ಕೇವಲ ಬಿಜೆಪಿ ನಾಯಕರಷ್ಟೇ ಅಲ್ಲ, ಸಾಮಾನ್ಯ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದಂಗೆ ಈ ಪ್ರಕರಣದಲ್ಲಿ ಆಗ್ತಾ ಇದೆ. ದದ್ದಲ್ಲ ಯಾಕೆ, ಹಾಗೆ ಬಿ ನಾಗೇಂದ್ರ ಅವರನ್ನ ಹೊರತುಪಡಿಸಿ ಯಾಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು? ಹಾಗಾದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಕಾರ್ಯವೈಖರಿ ಹಾಗೆ ಅದರ ದಿಕ್ಕು ದೆಸೆಯನ್ನ ಈ ಮೊದಲೇ ಸೂಚಿಸುವಂತಿತ್ತು. ನಿರೀಕ್ಷೆಯಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೆ ನಿಗಮದ ಅಧ್ಯಕ್ಷರಾದಂತಹ ಶಾಸಕ ದದ್ದಲ್ ಅವರ ಹೆಸರನ್ನ ಕೈಬಿಟ್ಟು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಯಾಕೆ ಸಲ್ಲಿಸಬೇಕಾಗಿತ್ತು? ಹಾಗಾದ್ರೆ ಇಲ್ಲಿ ಏನು ಅಂತಂದ್ರೆ ದೊಡ್ಡ ತಿಮಿಂಗಿಲ ಅಂತಂದ್ರೆ ಅದು ಬಿ ನಾಗೇಂದ್ರ ಹಾಗೆ ದದ್ದಲ್. ಮುಖ್ಯ ಆರೋಪಿಗಳನ್ನ ಬಿಟ್ಟು ಉಳಿದಂತವರನ್ನ ಯಾಕೆ, ಅವರ ವಿರುದ್ಧ ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು? ಹೊಸ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಕಾರ್ಯವೈಖರಿಯನ್ನ ಕಂಡು ಬಿವೈವಿ ಸಿಡಿಮಿಡಿಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ? ಬಿವೈ ವಿಜಯೇಂದ್ರ ಅವರು ಅವರ ಟ್ವಿಟರ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ, ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣದಲ್ಲಿ ನಾಗೇಂದ್ರ ಹಾಗೆ ದದ್ದಲ್ ಹೆಸರೇ ಮಾಯ ಆಗೋಗ್ಬಿಟ್ಟಿದೆ. ಈ ಸರ್ಕಾರವನ್ನ ಲೂಟಿ ಸರ್ಕಾರ ಅಂತ ಕರಿಬೇಕಾ? ಇನ್ಯಾವ ಸರ್ಕಾರ ಅಂತ ಕರಿಬೇಕು? ಕೇವಲ ಆರೋಪಿಗಳಾದಂತಹ ಸತ್ಯನಾರಾಯಣ ವರ್ಮ, ಸತ್ಯನಾರಾಯಣ ಇಟ್ಕಾರಿ, ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ, ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ, ತೇಜ, ಸಾಯಿ ತೇಜ ಸೇರಿದಂತೆ 12 ಜನರ ಮೇಲೆ ಮಾತ್ರ
ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಪ್ರಕರಣದಲ್ಲಿ ಸುಮಾರು 50 ಕೋಟಿ ಮೌಲ್ಯದ ನಗದು ಹಾಗೆ ಚಿನ್ನಾಭರಣವನ್ನ ಸೀಸ್ ಮಾಡಿ ನ್ಯಾಯಾಲಯದ ಸುಪರ್ದಿಗೆ ನೀಡಲಾಗಿದೆ. ಪ್ರಕರಣದಲ್ಲಿ ಮೊದಲಿಗೆ ಬಂಧನದ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹಾಗಾದ್ರೆ ಈ ಇಬ್ಬರ ಹೆಸರು ಯಾಕೆ ಕೈಬಿಟ್ರು ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದೀವಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮೇನ್ ಕಿಂಗ್ ಪಿನ್ ಅಂತಂದ್ರೆ ಅದು ಬಿ ನಾಗೇಂದ್ರ ಹಾಗೆ ದದ್ದಲ್. ಆ ಇಬ್ಬರು ಹೆಸರನ್ನ ಬಿಟ್ಟು ಉಳಿದವರ ಹೆಸರಲ್ಲಿ ಅಂದ್ರೆ 12 ಆರೋಪಿಗಳ ಹೆಸರಲ್ಲಿ ಬರೋಬ್ಬರಿ 3000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ಅಂತ? ಚಂದ್ರಕಲಾ, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಒಂದ್ ಕಡೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಅವರ ತನಿಖೆ ಕೂಡ ನಡೆದಿರುವಂತದ್ದು. ಮತ್ತೆ ಏನು ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ದದ್ದಲ್ ಅವ್ರನ್ನು ಕೂಡ ಒಂದು ತನಿಖೆ ಕೂಡ ಒಳಪಡಿಸಿದ್ರು. ಆದ್ರೆ ಈಗ ಅಂತಿಮವಾಗಿ SIT ಅವರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಏನು ನಾಗೇಂದ್ರ ಅವರ ಹೆಸರು ಕೂಡ ಕೈ ಬಿಡಲಾಗಿದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ದದ್ದಲ್ ಅವರ ಹೆಸರು ಕೂಡ ಕೈ ಬಿಡಲಾಗಿದೆ. ಕೇವಲ ಅಧಿಕಾರಿಗಳ ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದನ್ನ ರಾಜ್ಯ ಏನು ಈಗಾಗಲೇ ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಇದನ್ನ ಖಂಡಿಸಿದ್ದಾರೆ. ಕೆಲವೊಂದ್ ಕಡೆ ಸರ್ಕಾರ ಸಚಿವರನ್ನ ಮತ್ತೆ ಏನು ಶಾಸಕರನ್ನ ಒಂದು ಸ್ಟೇಕ್ ಮಾಡುವಂತಹ ಒಂದು ರೀತಿಯಲ್ಲಿ ಹೋಗಿದ್ದೆ. SIT ಅಧಿಕಾರಿಗಳು ಈ ರೀತಿಯಾಗಿರ್ತಕ್ಕಂಥ ನಡೆ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಇದು ತಮ್ಮ ಒಂದು ನಾಯಕನ ತಪ್ಪಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಆರೋಪ ಇರುವಂತದ್ದು. ಚಂದ್ರಕಲಾ, ಬಸವರಾಜ್, ಈಗ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಮೈತ್ರಿ ನಾಯಕರು ಹಂಗೆ ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈ ಹಗರಣಗಳನ್ನ, ಮೂಡ ಹಗರಣ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಹಗರಣವನ್ನ ಬಯಲಿಗೆ ಎಳಿಬೇಕು ಅಂತ. ಹಾಗಾದ್ರೆ ಅವರು ಪಾದಯಾತ್ರೆಗೆ ಬೆಲೆನೇ ಇಲ್ವಾ ಅಂತ? ಚಂದ್ರಕಲಾ, ಒಂದ್ ಕಡೆ ಈ ಒಂದು ಮೂಡ ಹಗರಣ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದ್ದಾವೆ ಅನ್ನುವಂತ ರೀತಿ ಏನ್ ಆರೋಪ ಮಾಡಿ ಈಗಾಗಲೇ ಬಿಜೆಪಿ ಮತ್ತು JDS ನಾಯಕರು ಒಂದು ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ. ವಿಪಕ್ಷಗಳು ಕೂಡ ಸಾಕಷ್ಟು ಒಂದ್ ಕಡೆ ಕಿಡಿಕಾರಿದ್ದಾರೆ. ಒಂದ್ ಕಡೆ ಆರ್ ಅಶೋಕ್ ಅವರು ಕೂಡ ಇವತ್ತು ಟ್ವೀಟ್ ಮಾಡೋ ಮುಖಾಂತರ CM ಸಿದ್ದರಾಮಯ್ಯ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಒಂದ್ ಕಡೆ ಈಗಾಗಲೇ ಏನು ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಒಂದ್ ಕಡೆ ಏನು ಸಭೆ ಏನು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಅಲ್ಲಿ ಹಣ ವರ್ಗಾವಣೆ ಆಗಿದೆ, ಈ ರೀತಿ ಆಗಿರುವಂತದ್ದು ಅನ್ನುವಂಥದ್ದು ಮತ್ತೆ ಪ್ರಮುಖವಾಗಿ ನಾಗೇಂದ್ರರನ್ನ ಮತ್ತೆ ದದ್ದಲ್ ಅವ್ರನ್ನ ಸೇಫ್ ಮಾಡುವಂತಹ ರೀತಿಯಲ್ಲೂ ಕೂಡ ಸರ್ಕಾರ ನಡ್ಕೊಳ್ತಾ ಇದೆ. ಎಲ್ಲೋಡೆ ದಲಿತರ ದುಡ್ಡನ್ನ ನುಂಗುವಂತಹ ದೊಡ್ಡ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಆರೋಪ ಮಾಡಿರುವಂತದ್ದು. ಹಾಗಾಗಿ ವಿಪಕ್ಷಗಳು ಎಷ್ಟೇ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ವಿಧಾನದ ಸಭೆಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDS ನಾಯಕರು ಸದನದ ಬಾವಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಆದಾಗ್ಯೂ ಕೂಡ ಇವತ್ತು ಚಾರ್ಜ್ ಶೀಟ್ ನ ಸಲ್ಲಿಕೆಯಲ್ಲಿ ಎಲ್ಲ ಒಂದ್ ಕಡೆ ಏನು ನಾಗೇಂದ್ರ ಅವರ ಹೆಸರು ಮತ್ತೆ ಏನು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದದ್ದಲ್ ಅವರ ಹೆಸರನ್ನ ಕೈ ಬಿಟ್ಟಿರುವಂತದ್ದು ಇದು ವಿಪಕ್ಷಗಳ ಕೆಂಗನಿಗೆ ಗುರಿಯಾಗಿದೆ. ಮತ್ತೆ ಸರ್ಕಾರದ ಈ ನಡೆಗೆ ಕೂಡ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಅಚ್ಚರಿ ಮೂಡಿಸ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಈ ನಡೆ. ಯಾಕಂತಂದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಹಾಗೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರನ್ನ SIT ವಿಚಾರಣೆ ನಡೆಸಿತ್ತು. ಅಷ್ಟೇ ಅಲ್ಲದೆ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿತ್ತು. SIT ವಿಚಾರಣೆ ಬಳಿಕ EDಯಿಂದ ನಾಗೇಂದ್ರ ಬಂಧನಕ್ಕೆ ಒಳಗಾಗಿದ್ದಾರೆ. ದದ್ದಲ್ ಅವರನ್ನು ಕೂಡ ED ವಿಚಾರಣೆ ನಡೆಸಿದೆ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ CID ಘಟಕದ SIT ತನ್ನ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಹಾಗೆ ದದ್ದಲ್ ಅವರ ಹೆಸರನ್ನ ಕೈಬಿಟ್ಟಿರೋದೇ ಇಲ್ಲಿ ಬಹಳ ಅಚ್ಚರಿಯನ್ನ ಮೂಡಿಸ್ತಾ ಇದೆ.